ನೀವು ಒಬ್ಬ ರೈಟರ್ ಆಗಿ ಸೂಪರ್ ಹಿಟ್ ಸಾಂಗ್ ಕೊಟ್ಟಂಥವ್ರು. ಸೊ ಈ ಥರದ ಸಿನಿಮಾಗಳಿಗೆ ಗೀತೆಗಳು ಯಾವ ರೀತಿ ಇರ್ತವೆ ಹೇಗೆ ಅಂತ? ಅದೊಂದು ದೊಡ್ಡ ನನಗೆ ಚಾಲೆಂಜಿಂಗ್ ಆಯ್ತು ಸರ್. ಯಾಕಂದರೆ ಅದು ಅಂದರೆ ನಾರ್ಮಲ್ ನಾವು ಅಲ್ಲೂ ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ, ಬಟ್ ಒಂದು ಫೋಕ್ ಟಚ್ಚಲ್ಲಿ ಇಟ್ಕೊಂಡಿದ್ದಾನೆ. ಆ್ಯಂಡ್ ಗೋಪಿ ಒಂದು ಅವ್ರೇನು ಮಾಡಿದ್ದಾರೆ ಅಂದರೆ ಲೈವ್ ಇನ್ಸ್ಟ್ರೂಮೆಂಟ್ಸನ್ನೇ ತಗೊಂಡಿದ್ದಾರೆ. ಯಾರು ಇಷ್ಟವರೆಗೆ ಕೇಳದ ಆ ಥರದ ಒಂದು ನಿಗೂಢವಾದ ಅಂದರೆ ಇಟ್ಸ್ ನಾಟ್ ಎ ಕಾಮನ್ ಯೂಸ್ ಅಂಥ ಇನ್ಸ್ಟ್ರೂಮೆಂಟಲ್ಲಿ ತಗೊಂಡು ಕಂಪೋಸ್ ಮಾಡಿದ್ದಾರೆ. ರೇರ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿದ್ದಾರೆ. ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ಬಟ್ ದ ಸೌಂಡಿಂಗ್ಸ್. ಲಿರಿಕ್ಸಲ್ಲಿ ಸೌಂಡಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಶಬ್ದಗಳನ್ನು ನಾವು ವಾಸ್ ವೆರಿ ಕನ್ವಿನ್ಸಿಂಗ್. 6 ಹಾಡುಗಳು ಕೂಡ ತುಂಬ ಒಂದು ಸಾಂಗ್, ಒಂದು ಸ್ಯಾನ್ಸ್ಕ್ರಿಟ್ ಸಾಂಗ್, ಅದು ಸುಮಾರು 7.5 ನಿಮಿಷ ಇದೆ. ಅದು ಶಂಕರ್ ಮಹಾದೇವನ್ ಹಾಡ್ತಾ ಇದ್ದಾರೆ. ಆ್ಯಂಡ್ ಮತ್ತೆ ಒಂದು ರೊಮ್ಯಾಂಟಿಕ್ ಆ್ಯಂಡ್ ಫೋಕ್ ಬೇಸ್ಡಲ್ಲಿ. ಆಮೇಲೆ ರೆಗ್ಯುಲರ್ ಪ್ಯಾಟರ್ನ್ ವರ್ಡನ್ನೆಲ್ಲ ನಾನು ಯೂಸ್ ಮಾಡಿಲ್ಲ. ಕನ್ನಡದ ವರ್ಡೇ ಇದೆ, ಹಿಂದಿಯಲ್ಲೂ ವರ್ಡ್ಗಳಿದೆ. 800 ಹಳೆ ಶಬ್ದಗಳನ್ನು, ನಾಟ್ ಎಕ್ಸಾಕ್ಟ್ಲಿ ಹಳೆ ಕನ್ನಡ. ಈಗ ಅದೊಂದು ಪೋರ್ಕುಳಿ ಅಂತ ಒಂದು ಶಬ್ದ ಇದೆ. ಪೋರ್ಕುಳಿ ಕೇಳಿದ್ರೆ ನೀವು, ಇಟ್ಸ್ ಕನ್ನಡ ವರ್ಡ್. ಪೋರ್ಕುಳಿ ಪೆರತದಲ್ಲಿ ಕೊರಪೊಳಿಗೆ ಪೊದಕುಳಿ ಅಂತ ಒಂದು ಲೈನ್ ಬರುತ್ತೆ. ಕೊರಪೊಳು ಅನ್ನುವಂಥದ್ದು ಕೊರಗಜ್ಜನ ತಾಯಿ ಹೆಸರು. ಪೆರತ್ ಅನ್ನುವಂಥದ್ದು ಕೊರಗ ಸಮುದಾಯದವರ ಹುಡುಗಿ, ಅವಳು ಮೆಚೂರ್ ಆದಾಗ ಅವಳಿಗೆ ಒಂದು ಮಾಡುವಂತಹ ಒಂದು ಕ್ರಿಯೆ, ಅದು ಎಲ್ಲ ಮಾಡ್ತಾರೆ. ಹುಡುಗಿ ಮೆಚೂರ್ ಆದಾಗ ಒಂದು ನಾವು ಇದು ಮಾಡ್ತೇವಲ್ಲ, ಶಾಸ್ತ್ರ ಮಾಡ್ತೇವಲ್ಲ, ಅವರ ಶಾಸ್ತ್ರಕ್ಕೆ ಪೆರತ ಅಂತ ಕರೀತಾರೆ ಅವರ ಭಾಷೆಯಲ್ಲಿ, ಕೊರಗ ಭಾಷೆಯಲ್ಲಿ. ಪೆರತದಲ್ಲಿ ಏನ್ ಮಾಡ್ತಾರೆ, ಬಾಳೆ ಗಿಡದ ಅಡಿಯಲ್ಲಿ ಹುಡುಗಿಯನ್ನು ಕೂರಿಸಿ 5 ಕೊಡ ನೀರು ಹೊಯ್ತಾರೆ. ಅದು ಅವರ ಮದುವೆಯಲ್ಲಿ ಏನಂದ್ರೆ, ಮದುಮಗಳನ್ನ ತೆಂಗಿನ ಮರದ ಅಡಿಯಲ್ಲಿ ಕೂರಿಸಿ 7 ಕೊಡ ನೀರು ಹೊಯ್ತಾರೆ. ಸೊ ದಿಸ್ ದ ಡಿಫರೆನ್ಸ್. ಇದೆಲ್ಲ ಸ್ಟಡಿಯಲ್ಲಿ ಹೋಗಿರುವಂಥದ್ದು. ಅಂದ್ರೆ ಆ ಪೆರತಕ್ಕೆ ಕ್ರಿಯೆಗೆ ನಾನು ಅದನ್ನ ಬೇರೆ ಯಾವುದೋ ಏನು ನಮ್ಮ ಸ್ವಚ್ಛ ಕನ್ನಡದಲ್ಲಿ ನಾನು ಅದನ್ನ ಯೂಸ್ ಮಾಡಿದೆ. ಸ್ವಲ್ಪ ಕೊರಗ ಭಾಷೆಯ ಶಬ್ದಗಳನ್ನ ಕೂಡ ನಾನು ಯೂಸ್ ಮಾಡಿಕೊಂಡು ಸಾಹಿತ್ಯವನ್ನು, ಕತೆಗೆ ಪೂರಕ ಸಾಹಿತ್ಯಗಳನ್ನ. ಪೋರ್ಕುಳಿ ಪೆರತದಲ್ಲಿ ಕೊರಪೊಳಿಗೆ ಪೊದಕುಳಿ. ಪೋರ್ಕುಳಿ ಆ ವರ್ಡ್ ಅದು ಕನ್ನಡ ಶಬ್ದವೇ. ನಾನು ಕೇಳಿದರೆ ಇದು ಕನ್ನಡ ಶಬ್ದವಾ ಅಂತ ಕೇಳ್ತಾ ಇದ್ದಾರೆ. ಸೊ ಖಂಡಿತ ನೀವು ಬೇಕಾದ್ರೆ ಹುಡುಕಿ ಪೋರ್ಕುಳಿಯ ಅಂದರೆ ಈ ಫ್ರಿಕ್ಷನ್, ಅವರ 2 ಫ್ಯಾಮಿಲಿಯ ನಡುವಲ್ಲಿ ಒಂದು ಫ್ರಿಕ್ಷನ್ ಬರುತ್ತೆ, ಹುಡುಗನ ಮತ್ತು ಹುಡುಗಿಯ ಫ್ಯಾಮಿಲಿ. ಆ ಫ್ರಿಕ್ಷನ್ಗೆ ಅದೇನು ಸ್ಪರ್ಧಾತ್ಮಕವಾಗಿ ಅವರು ಪೆರತ ಕ್ರಿಯೆಯನ್ನು ನಡೀತಾ ಇದ್ದಾರೆ, ಅದು ಪೋರ್ಕುಳಿ. ಪೊದಕುಳಿ ಅಂದರೆ ಅವಳಿಗೆ ನೋವು, ಕನ್ನಡ ವರ್ಡ್ ಅದು ಕೂಡ. ಸೊ ಈ ಥರ ನಾನು ಬೇರೆ ಒಂದು ವರ್ಡ್ಗಳನ್ನು ಯೂಸ್ ಮಾಡಿಕೊಂಡು, ಆಮೇಲೆ ಕೊರಗ ಭಾಷೆಯವರ ಇದನ್ನು ಒಂದು ಬಲೆ ಬಿರ್ದಿಗ ಬಲೆ ಮಾತೆರ್ನಾ ಬಲೆ, ತುಳುವಲ್ಲಿ ಮಾತೆರ್ಲಾ ಅಂತ ಹೇಳಿ, ಎಲ್ಲರನ್ನು ಮಾತೆರ್ಲಾ ಅಂತ ತುಳುವಲ್ಲಿ ಹೇಳ್ತೀವಿ. ಕೊರಗ ಭಾಷೆ ಸುಮಾರಷ್ಟು ತುಳುವಿಗೆ ಸಿಮಿಲರ್ ಆಗಿದೆ, ಸಾಮ್ಯತೆ ಇದೆ. ಇವರು ಮಾತೆರ್ನಾ ಹೇಳ್ತಾರೆ, ಮಾತೆರ್ನಾ. ತುಳುವಲ್ಲಿ ಮಾತೆರ್ಲಾ, ಇವರು ಮಾತೆರ್ನಾ. ಸೊ ಕೆಲವು ಅವರ ವರ್ಡ್ಗಳನ್ನೆಲ್ಲ ನಾನು ಅವ್ರ ಹತ್ರ ಕೇಳಿ ಇದು ಮಾಡ್ತೇನೆ.